ಮಾತೃ ಋಣನ ತೀರಿಸೋದು ಹೇಗೆ? ಅದೇ ತಾಯಿ ಸೇವೆ, ತಾಯಿ ಸೇವೆ, ನೋಡ್ಕೊಳ್ಳೋದು. ಹೆಣ್ಮಕ್ಳನ್ನು ನೋಡ್ತೀವಿ, ಅವರಿಗೆ ಬೇಕಾದಂತಹದ್ದು ಸೌಲಭ್ಯಗಳ ಅಗತ್ಯವಿರತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂಥ. ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಹೆಣ್ಣು ಮಕ್ಕಳನ್ನು ನಾವು ಬಳಸೇ ಇಲ್ಲ, ಬಳಸಿ ಎಸೆತಕ್ಕಂಥ ಜನ ಅಂತ ಕೆಲವರೆಲ್ಲ ಹೇಳ್ತಾರೆ. ಎಷ್ಟು ದಪ್ಪ ಕಲ್ಪನೆ ಅಂದರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿರ್ತಕ್ಕಂಥ ಋಷಿಮುನಿಗಳ ನಾಡು ನಮ್ಮದು. ಹೆಣ್ಣು ಮಕ್ಕಳನ್ನು ಯತ್ರ ನಾರ್ಯಸ್ತು ಪೂಜ್ಯಂತೆ, ಎಲ್ಲಿ ಗೌರವದಿಂದ ನಾವು ಸಂರಕ್ಷಣೆ ಮಾಡಿ ಅವ್ರನ್ನ ನಾವು ಗೌರವಿಸ್ತೀವೋ ಅಲ್ಲಿ ರಮಂತೆ ತತ್ರ ದೇವತಃ, ಎಲ್ಲ ದೇವಾನುದೇವತೆಗಳು ಅಲ್ಲಿರ್ತಾರೆ. ಅದಕ್ಕೆ ಒಳ್ಳೇದು ಅಲ್ಲಿರುತ್ತೆ. ಹೌದು ಹೌದು. ಇವತ್ತು ನೋಡಿ, ನವರಾತ್ರಿ ಸಂದರ್ಭಗಳಲ್ಲಿ ಪುಟ್ಟ ಹೆಣ್ಣು ಮಕ್ಕಳನ್ನು ದೊಡ್ಡವರು ಕಾಲು ತೊಳೆದು ನಮಸ್ಕಾರ, ಅದಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಬೇಕಾದ್ದನ್ನೆಲ್ಲ ಕೊಟ್ಟು ನಮಸ್ಕಾರ ಮಾಡ್ತೇವೆ. ಅದು ಪುಟ್ಟ ಹುಡುಗರು ಗೊತ್ತಿಲ್ಲ, ಅದು ಆಶೀರ್ವಾದ ಮಾಡ್ತೇವೆ. ನಾವು ನೋಡಿದ್ವಿ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಸ್ಕೃತಿ. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇದನ್ನು. ಹಾಗೆ ಇವುಗಳನ್ನೆಲ್ಲ ಮರೆತೋಗಿರೋ ಸಂಸ್ಕೃತಿಯನ್ನು ನೆನಪಿಸ್ಕೊಡೋದೇ ನಮ್ಮ ಬೊಂಬೆ ಆಟ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.